ಈಗೀಗ ನಾನು ಜೋರಾಗೆ ಮಾತಾಡ್ತಿದ್ದೀನಿ. ಮದರ್ ಇಂಡಿಯಾ ಎಲ್ಲ ಕೇಳಿಸ್ಕೊಂಡ್ಬಿಟ್ರ ನನ್ನ ಹುಡುಗಿ ಆರ್ತಿ ಅಂತ ಗೊತ್ತಾದರೆ ದೊಡ್ಡ ರಂಪನೆ ಆಗುತ್ತೆ. ಇವ್ರನ್ನ ಹೇಗೋ ಸಂಭಾಳಿಸ್ಬೋದು, ಆದರೆ ವಿಷಯ ಆರ್ತಿ ಮನೆಯವ್ರಿಗೆ ಗೊತ್ತಾದರೆ ಯಾಕಪ್ಪ ನನ್ನನ್ನು ನೋಡ್ತಿದ್ದ ಹಾಗೆ ಸೈಲೆಂಟ್ ಆಗಿಬಿಟ್ಟೆ? ಏನು ವಿಷಯ? ನಿಮ್ಮನ್ನು ನೋಡೋಕ್ಕಿಂತ ಮುಂಚೆ ನಾನೇನು ವೈಲೆಂಟ್ ಆಗಿರಲಿಲ್ಲ. ನೀವೇ ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತೀರಪ್ಪ. ಒಳ್ಳೆ ತಮಾಷೆನಿಂದ ಎಲ್ಲ ಹೊರಟಿರೋ ಹಾಗಿದೆ. ಯಾವ ಕಡೆ? ಎಕ್ಸಾಕ್ಟಾಗಿ ಇಂಥ ಕಡೆನೇ ಅಂತ ಇಲ್ಲ, ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಸುತ್ತಾಡ್ಕೊಂಬರೋಣ ಅಂತ. ವಿಕಿ, ನೀನು ಹುಟ್ಟಾಗಿಂದ ನಾನು ಯಾವತ್ತನೇ ನಿನಗೆ ಸಪೋರ್ಟ್ ಮಾಡಿಲ್ಲ ಹೇಳು. ನೀನು ಆಸೆ ಪಟ್ಟಿದ್ದೆಲ್ಲ ಸಿಗಬೇಕು ಅಂತ ಬಯಸೋಳು ನಾನು. ಮದರ್ ಇಂಡಿಯಾ ಪ್ಲೀಸ್, ಮತ್ತೆ ನೀವು ಅದ್ರ ಬಗ್ಗೆ. ನಾನು ನಿನ್ನ ತಾಯಿ ಕಣೋ, ನಾನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು. ಪ್ಲೀಸ್ ವಿಕಿ, ಆ ಹುಡುಗಿ ಯಾರು ಅಂತ ಹೇಳು. ನನ್ನಿಂದ ಏನಾಗುತ್ತೋ ನಾನು ಅದನ್ನು ಮಾಡ್ತೀನಿ. ಅವಳೊಬ್ಳು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಗೊತ್ತಾದರೆ ನೀವು ಮದುವೆ ಮಾಡಿಸ್ತೀರಾ ಮದರ್ ಇಂಡಿಯಾ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಮಿಂದ ಈ ಕೆಲಸ ಆಗಲ್ಲ ಅಂತ. ಅದಕ್ಕೆ ಅವ್ರು ಯಾರು ಅಂತ ನಾನು ನಿಮ್ಗೆ ಹೇಳಲ್ಲ. ಹೇಳಿದ್ರೆ ಅಂತಸ್ತು, ಡಿಗ್ನಿಟಿ, ಸ್ಟೇಟಸ್ಸು ಅಂತ ಅವ್ರ ಫ್ಯಾಮಿಲಿಗೆ ತೊಂದರೆ ಕೊಡ್ತೀರಾ. ನನಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ. ಕನಸಲ್ಲೂ ನೀನಿಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ವಿಕಿ. ನೀನು ಈ ವಿಷಯ ಮುಚ್ಚಿಟ್ಟಾಗಲೇ ಅವಳು ಯಾವುದೋ ಚೀಪ್ ಫ್ಯಾಮಿಲಿ ಅವಳು ಅಂತ ತಿಳ್ಕೋಬೇಕಿತ್ತ. ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ, ನಾನೇನಾದರೂ ಮಾಡಲೇಬೇಕು. ಅಣ್ಣ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಾರ್ಥಕ್ ಹೇಳಿದ ನಿಜ ಅಂತ ನಂಗೆ ಈಗೂ ನಂಬಕ್ ಆಗ್ತಾ ಇಲ್ಲ. ಫೈನಲ್ ಆಗಿ ನಿಂಗೂ ಲವ್ ಆಯ್ತು. ಅದು ಅಮೂಲ್ಯ ಅಂತ ಒಳ್ಳೆ ಹುಡುಗಿ ಮೇಲೆ. ವಾವ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅದ್ಯಾ, ಅದು ನೋ ಪ್ರಾಬ್ಲಮ್ ಅಣ್ಣ. ಅಮ್ಮಂಗೆ ಗೊತ್ತಾದ್ರೆ ತಕ್ರಾರು ಮಾಡ್ತಾನಂತ ತಾನೇ ನೀವಿಬ್ರು ಎಲ್ಲರದೂ ವಿಷಯ ಮುಚ್ಚಿಟ್ಟು ಕದ್ದು ಮುಚ್ಚಿ ಓಡಾಡ್ತಾ ಇರೋದು. ಹಾಗೆಲ್ಲ ಏನು ಇಲ್ಲಮ್ಮ, ಒಂದು ನಿಮಿಷ ನನ್ನ ಮಾತು ಕೇಳು. ಅಯ್ಯೋ ಇರೋಣ. ಅಮೂಲ್ಯ, ನಿಮ್ಮಿಬ್ರು ಸೂಪರ್ ಜೋಡಿ ಆಗತ್ತೆ. ಇಬ್ರು ನೋಡಕ್ ಸೂಪರ್ ಆಗಿದ್ದೀರಾ. ಸಾಲದಕ್ಕೆ ನಿಮ್ಮಿಬ್ರಿಗೂ ಫ್ಯಾಮಿಲಿನೇ ಫಸ್ಟ್ ಪ್ರಿಯಾರಿಟಿ. ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾ. ನಾವಿಬ್ರು ಪ್ರೀತಿಸ್ತಿಲ್ಲ. ಅಲ್ಲ ವೇದಾಂತ್, ಇಷ್ಟೆಲ್ಲ ಗೊತ್ತಾದ್ಮೇಲೂ ಮುಚ್ಚಿಡೋಂಥದ್ದು ಏನಿದೆ? ನಾವೇ ನಿಮ್ಮ ಲವ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಲ್ಲ. ಅಣ್ಣ ಪ್ಲೀಸ್, ಹೋಗಿ ಹೋಗಿ ನಾನು ಇವನನ್ನ ಲವ್ ಮಾಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ಆ ತರ ಕೆಟ್ಟ ಆಲೋಚನೆ ಆದ್ರೂ ಹೇಗ್ ಬರಕ್ ಸಾಧ್ಯ ಅಂತೀನಿ. ನಮ್ಮಿಬ್ರು ಮಧ್ಯೆ ಲವ್ವು ಇಲ್ಲ, ಮಣ್ಣು ಇಲ್ಲ, ಮುಂದೆ ಕೂಡ ಇರಲ್ಲ. ನನಗೆ ಹುಡುಗಿರಂದ್ರೆ ಆಗಲ್ಲ ಅಂತಂದ್ರೆ ಲವ್ ಮಾಡ್ತೀನ, ಅದು ಈ ಬಜಾರಿನ. ಐ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ಜಗತ್ತಲ್ಲಿ ಇವಳೊಬ್ಳೆ ಹುಡುಗಿ ಬದುಕಿದ್ದು ನಾನು ಇವಳೇ ಮದುವೆ ಆಗಬೇಕು ಅನ್ನೋ ಪರಿಸ್ಥಿತಿ ಬಂದರೆ ನಾನು ಮದುವೆನ ರಿಜೆಕ್ಟ್ ಮಾಡಿ ಹ್ಯಾಪಿಯಾಗಿ ಸತ್ತೋಗ್ತೀನಿ ಅಷ್ಟೇ. ನಂಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಇಬ್ರು ಹಾವು ಮುಂಚೆ ತರ ಆಡೋರು ಮತ್ತೆ ಕದ್ದು ಮುಚ್ಚಿ ಓಡಾಡ್ತಿದ್ದೀರಾ. ಇದು ಲವ್ ಅಲ್ವಾ? ಅದ್ಯಾ ಪ್ಲೀಸ್ ಅದ್ಯಾ, ಇದಕ್ಕೆ ಲವ್ ಅನ್ನು ಬೋರ್ಡ್ ಹಾಕಿ ನನ್ನ ಲೈಫ್ ಮೇಲೆ ಜಿಗುಪ್ಸೆ ಬರೋ ಹಾಗೆ ನನಗೆ ಮಾಡಬೇಡ. ನಾವಿಬ್ರು ಲವ್ ಮಾಡ್ತಿಲ್ಲ ನಿಜ, ಆದ್ರೆ ನಾವಿಬ್ರು ಒಟ್ಟಿಗೆ ಓಡಾಡೋದಕ್ಕೆ ಕಾರಣ ಲವ್ ಮಾಡ್ರೆ. ನಮ್ಮಿಬ್ರು ಫ್ಯಾಮಿಲಿಯಿಂದ ಬೇರೆ ಇಬ್ರು ಲವ್ ಮಾಡ್ತಿದ್ದಾರೆ.
ಸೀರೆ ತಗೊಂಡಾಯ್ತು, ಅಲ್ಲಿಗೆ ಅರ್ಧ ಕೆಲಸ ಮುಗ್ದಂಗಾಯ್ತು. ಆಮೇಲೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಇವತ್ತೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ತಂದ್ಬಿಟ್ಟೆ. ಅಕ್ಕ ವಿಕ್ರಾಂತ್ ಅವ್ರನ್ನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅಮ್ಮ ತಡ್ಕೋತಾಳ? ಏಯ್, ನೀನೇನೆ ನಿಮ್ಮ ಅಕ್ಕಂದ್ರ ಥರ ಮಧ್ಯದಲ್ಲಿ ಏನೋ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀಯಾ? ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಸುಮ್ಮನೆ ಗಾದೆ ಮಾಡಿದಾರಾ? ಒಂದ್ ಸೀರಿಯಸ್ ಡೌಟ್ ಅಮ್ಮ, ಅದನ್ನೇ ಯೋಚನೆ ಮಾಡ್ತಿದ್ದೆ. ಸೀರಿಯಸ್ಸಾ? ಏನೇ ಅದು? 2 ಗಾದೆಗಳ ಕನೆಕ್ಷನ್ ಬಗ್ಗೆ ಡೌಟು. ಗಾದೆ ಬಗ್ಗೆನಾ? ತಾನೊಂದು ಬಗೆದರೆ ದೈವ ಒಂದು ಬಗೆವುದು. ಹಾಗೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಗಾದೆಗಳಿದೆಯಲ್ಲ, ಇದಕ್ಕೇನಾದ್ರೂ ಕನೆಕ್ಷನ್ ಇರ್ಬೋದಾ ಅಂತ. ನೋಡು, ಅರ್ಥ ಆಗೋ ಹಾಗೆ ಈಗ ಸರಿಯಾಗಿ ಹೇಳಿದ್ರೆ ಸರಿ. ಸಿಂಪಲ್ ಅಮ್ಮ, ನಾವೇನೋ ಅನ್ಕೊಂಡಿರ್ತೀವಿ, ಬಟ್ ಅದ್ ನಡೆಯಲ್ಲ, ಏನೋ ಆಗ್ಬಿಡುತ್ತೆ. ಆಗ ನಾವು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಬೇಕು, ಇಲ್ಲ ಹೀಗಾಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಕು. ಚೋಟುದ್ದ ಇದ್ರು ಭಲೆ ಇದೆಯಾ ಕಣೆ ನೀನು. ನಮ್ಮ ಹತ್ರ ಎಲ್ಲ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ಈಗ ಈ ಥರ ಎಲ್ಲ ಪೀಠಕ್ಕೆ ಹಾಕ್ತಿದ್ಯಾ? ಯಾವಾಗ ನೋಡಿದ್ರು ಪುಸ್ತಕ ಹಿಡ್ಕೊಂಡು ಕೂತಿರ್ತಿದ್ದೆ. ಮಾರ್ಕ್ಸ್ ಏನಾದರೂ ಕಡಿಮೆ ಬರಲಿ ಕಿವಿ ಹಿಂಡ್ತೀನಿ. ಬಾಯಿ ಈಗ. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರ. ಇಲ್ಲಿ ಬಂದು ಹರಕೆ ಕಟ್ಕೊಂಡ್ಮೇಲೆ ನಮ್ಮ ಆರ್ತಿಗೆ ತುಂಬ ಒಳ್ಳೆ ಸಂಬಂಧ ಬಂತು. ಅದಕ್ಕೆ ದಾರೆ ಸೀರೆನ ದೇವರ ಪಾದದ ಮುಂದೆ ಇಟ್ಟು ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಒಳ್ಳೇದಾಗುತ್ತೆ, ಕೊಡಿ. ಕೊಡಮ್ಮ. ಆರ್ತಿ ಮತ್ತು ಗೌತಮ್ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೆದು ಅವರಿಬ್ಬರು 100 ಕಾಲ ಚೆನ್ನಾಗಿರೋ ಥರ ಆಶೀರ್ವಾದ ಮಾಡಪ್ಪ.